ನಿಂಬೆ ಗಿಡ ಕೊಡೋ ಗಿಡ ನಿಮಗ್ ಗೊತ್ತಾ? ನಮಸ್ಕಾರ ಸ್ನೇಹಿತ್ರೆ, ನಾನು ನಿಮ್ಮ ಬಾಳು ಝಂಜರ್ವಾಡ. ನಮ್ಮ ನರ್ಸರಿಗೆ ಪ್ರೀತಿಯ ಸ್ವಾಗತ. ಶ್ರೀ ಅಂಬಿಕಾ ನರ್ಸರಿ. ಇಂದು ನಾವು ನೋಡೋದು ಈ ಬಾರಾಮಸಿ ನಿಂಬೆ ಗಿಡಾಕಿ ನೀರು ಹೇಗೆ ಹಾಕ್ಬೇಕು, ಮಣ್ಣು ಯಾವ ರೀತಿ ಬೇಕು, ಇನ್ನೂ ಇಂಪಾರ್ಟೆಂಟ್ ಟಿಪ್ಸ್. ಹೀಗಾಗಿ ವಿಡಿಯೋವನ್ನು ಸಂಪೂರ್ಣ ನೋಡಿ. ಮೊದಲಿಗೆ ತುಂಬಾ ಜನ ಕೇಳೋ ಪ್ರಶ್ನೆ, ನೀರು ಎಷ್ಟು ದಿನಕ್ಕೆ ಹಾಕ್ಬೇಕು? ಮೊದಲು ಸಣ್ಣ ಗಿಡ ಇದ್ದಾಗ ಪ್ರತಿ 2 ರಿಂದ 3 ದಿನಕ್ಕೆ 1 ಬಾರಿ ನೀರು ಹಾಕ್ಬೇಕು. ದೊಡ್ಡ ಗಿಡ ಆದ್ಮೇಲೆ ವಾರಕ್ಕೆ 1 ರಿಂದ 2 ಬಾರಿ ಸಾಕು. ಗಮನಿಸಿ, ಹೆಚ್ಚು ನೀರು ಹಾಕಿದ್ರೆ ಬೇರು ಕುಳಿತು ಹೋಗ್ತದೆ. ಕಡಿಮೆ ನೀರು ಹಾಕಿದ್ರೆ ಹಣ್ಣು ಸೈಜ್ ಕಡಿಮೆ ಆಗ್ತದೆ. ಬೆಸ್ಟ್ ಟಿಪ್. ಈಗ ತುಂಬಾ ಮುಖ್ಯ ವಿಷಯ, ಮಣ್ಣು. ಈ ನಿಂಬೆ ಗಿಡಕ್ಕೆ ಲೂಸ್ ಸಾಯಿಲ್ ಬೇಕು, ಅಂದ್ರೆ ನೀರು ನಿಲ್ಲದ ಮಣ್ಣಿರ್ಬೇಕು. ನೀವು ಮಾಡೋ ಮಿಕ್ಸ್ ಕೆಂಪು ಮಣ್ಣು, ನದಿಯ ಮಣ್ಣು ಅಂದ್ರೆ ರಿವರ್ ಸ್ಯಾಂಡ್, ಗೋಮಯ ಗೊಬ್ಬರ. ರೇಷಿಯೋ 40% ಮಣ್ಣು ಪ್ಲಸ್ 30% ಮರಳು ಪ್ಲಸ್ 30% ಗೊಬ್ಬರ. ನೀವು ಕುಂಡದಲ್ಲಿ ಹಾಕ್ತಿದ್ರೆ ಕೆಳಗೆ ಸ್ಟೋನ್ಸ್ ಹಾಕಿ ಡ್ರೈನೇಜ್ ಕೊಡಬೇಕು. ಜಮೀನಿನಲ್ಲಿ ಹಾಕ್ತಿದ್ರೆ 1x1 ಫೀಟ್ ಪಿಟ್ ಮಾಡಿ ಈ ಮಿಕ್ಸ್ ಹಾಕಿ ನೆಡಿ. ಇದರಿಂದ ಗಿಡ ಫಾಸ್ಟ್ ಗ್ರೋತ್ ಆಗ್ತದೆ. ಹೆಚ್ಚುವರಿ ಮುಖ್ಯ ಮಾಹಿತಿ. ಈಗ ಕೆಲವೊಂದು ಇಂಪಾರ್ಟೆಂಟ್ ಟಿಪ್ಸ್. ಮೊದಲನೇದು, ಸೂರ್ಯನ ಬೆಳಕು. ಈ ಗಿಡಕ್ಕೆ ಫುಲ್ ಸನ್ಲೈಟ್ ಬೇಕು, 6 ರಿಂದ 8 ಗಂಟೆ. ಎರಡನೇದು, ಗೊಬ್ಬರ. ತಿಂಗಳಿಗೆ ಒಮ್ಮೆ ಆರ್ಗ್ಯಾನಿಕ್ ಫರ್ಟಿಲೈಸರ್ ಹಾಕಿ. ಮೂರನೇದು, ಪ್ರೂನಿಂಗ್. ಒಣಕೊಂಬೆಗಳನ್ನ ಕತ್ತರಿಸಿ. 4ನೇದು, ಕೀಟ ನಿಯಂತ್ರಣ. ನೀಮ್ ಆಯಿಲ್ ಸ್ಪ್ರೇ ಮಾಡಿದ್ರೆ ಸಾಕು. 5ನೇದು, ಫ್ಲವರಿಂಗ್ ಟೈಮ್. ಸರಿಯಾದ ಕೇರ್ ಮಾಡಿದ್ರೆ ವರ್ಷಪೂರ್ತಿ ಹೂ ಮತ್ತು ಹಣ್ಣು ಬರ್ತದೆ. 6ನೇದು, ಮಾರ್ಕೆಟ್ ಡಿಮಾಂಡ್. ಈ ನಿಂಬೆ ಯಾವಾಗ್ಲೂ ಡಿಮಾಂಡ್ ಇರುತ್ತದೆ. ಹೀಗಾಗಿ ಸ್ನೇಹಿತರೆ, ಈ ರೀತಿ ಕೇರ್ ಮಾಡಿದ್ರೆ ನಿಮ್ಮ ನಿಂಬೆ ಗಿಡ ಸೂಪರ್ ಈಲ್ಡ್ ಕೊಡ್ತದೆ. ಈ ಗಿಡ ಬೇಕಿದ್ದರೆ ನಮ್ಮ ಶ್ರೀ ಅಂಬಿಕಾ ನರ್ಸರಿಗೆ ಬನ್ನಿ. ಕಾಂಟ್ಯಾಕ್ಟ್ ನಿಮ್ಮ ನಂಬರ್ ಹಾಕಿ. ವಾಟ್ಸ್ಆಪ್ ನಂಬರ್ 7498433583. ವಿಡಿಯೋ ಇಷ್ಟ ಆಯ್ತಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಕೃಷಿ ಮಾಹಿತಿ ಕೊಡ್ತೀನಿ. ಧನ್ಯವಾದಗಳು.